ಇವತ್ತಿನ ರೆಸಿಪಿ ನನ್ನ ಮಕ್ಕಳಿಗೆ ತುಂಬ ಫೇವ್ರೇಟ್ ಆದಂಥ ರೆಸಿಪಿ ಇದು ಪಾಲಕ್ ರೈಸ್. ನಾನು ಹೇಗೆ ಮಾಡ್ತೀನಿ ಆ ವಿಧಾನ ನಾನು ತಿಳಿಸ್ತಾ ಇದ್ದೀನಿ. ಒಬ್ಬೊಬ್ಬರು ಒಂದೊಂದು ರೀತಿ ಮಾಡ್ತಾರೆ. ನಾನು ಹೇಗೆ ಮಾಡ್ತೀನಿ ಆ ವಿಧಾನ ನಾನು ತಿಳಿಸ್ತಾ ಇದ್ದೀನಿ ನಿಮಗೆ. 3 ಕಟ್ ಪಾಲಕ್ ತೊಗೊಂಡಿದ್ದೀನಿ. ಅದನ್ನು ಉಪ್ಪು ಮತ್ತು ಅರಿಶಿನದಿಂದ 1/4 ಗಂಟೆ ನೆನೆಸಿ ಅದನ್ನು 1-2-3 ಸಲ ವಾಶ್ ಮಾಡಿ ಚಿಕ್ಕದಾಗಿ ಕಟ್ ಮಾಡಿ 7ರಿಂದ 8 ಹಸಿರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. 3 ಗೆಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. 2 ಇಂಚು ಹಸಿ ಶುಂಠಿ ತೊಗೊಂಡಿದ್ದೀನಿ. ಅಷ್ಟನ್ನು ನಾನು ಜಾರ್ಗೆ ಹಾಕಿ 1ರಿಂದ 1.5 ಗ್ಲಾಸ್ ನೀರು ಹಾಕಿ ನುಣ್ಣಗೆ ಅದು ಎಷ್ಟು ಸಾಧ್ಯನೋ ಅಷ್ಟು ನುಣ್ಣಗೆ ನೀವು ಅದನ್ನು ಪೇಸ್ಟ್ ಮಾಡಬೇಕು. ಮಿಕ್ಸಿನಲ್ಲಿ ಹಾಕಿ ನೋಡಿ, ನೀರು ಹಾಕಿ ನೆಕ್ಸ್ಟು 1ರಿಂದ 1.5 ಗ್ಲಾಸ್ ಹಾಕಿದ್ದೀನಿ. ಯಾಕೆಂದರೆ ಅದು ಸ್ವಲ್ಪ ನೀರು ಬಿಡುತ್ತೆ, ಸೊಪ್ಪು ಸ್ವಲ್ಪ, ಹಾಗಾಗಿ ರುಬ್ಬಬೇಕಾದ್ರೆ ನೋಡಿ ಇವಾಗ ರುಬ್ಬಾಗಿದೆ. ನೋಡಿ ಎಷ್ಟಾಗಿದೆ, ಎಷ್ಟು ಗ್ರೀನ್ ಕಲರ್ ಕಾಣಿಸುತ್ತೆ ಅಂದರೆ ಹಚ್ಚ ಹಸಿರು ಅಂತ ಹೇಳ್ತಾರಲ್ಲ ಪಾಲಕ್ದು, ಆ ಕಲರ್ ಕಾಣಿಸುತ್ತೆ. ನನಗೆ ತುಂಬ ಇಷ್ಟ ಆಯಿತು ಇದು ಕಲರ್. ನೆಕ್ಸ್ಟು ಒಂದು ಬಾಣಲಿ ಇಟ್ಕೊಂಡು ಅದಕ್ಕೆ 3 to 4 ಆಯಿಲ್ ಹಾಕ್ತಾಯಿದ್ದೀನಿ. ನೆಕ್ಸ್ಟ್ ನೀವು ಇದನ್ನು ಆಯಿಲ್ ಬೇಡ ನಾನು ಗೀನೇ ಹಾಕ್ತೀನಿ ಅಂದರೆ ಓಕೆ, ನೀವು ಯೂಸ್ ಮಾಡ್ಬೋದು ಗೀನೇ. ಪಲಾವ್ ಎಲೆ 2, ಏಲಕ್ಕಿ 2, ಚಕ್ಕೆ 2 ಪೀಸ್, ಲವಂಗ 2 ಇಷ್ಟನ್ನು ಹಾಕಿದ್ದೀನಿ. 2 ಹಸಿರು ಮೆಣಸಿನ್ಕಾಯಿನ ಮಧ್ಯಕ್ಕೆ ಕಟ್ ಮಾಡಿ ಕಟ್ ಮಾಡಿ ಅದನ್ನು ನಾನು ಫ್ರೈ ಮಾಡ್ತಾಯಿದ್ದೀನಿ. ಈಗ ಫ್ರೈ ಮಾಡೋದ್ರಿಂದ ಆ ಮೆಣಸಿನ್ಕಾಯಿನಲ್ಲಿರೋವಂಥ ಖಾರದ ಅಂಶ ಆ ಎಣ್ಣೆಗೆ ಹೋಗಿ ನಮಗೆ ಪಾಲಕ್ ರೈಸ್ ಗ್ರೇವಿ ಮಾಡ್ತೀವಲ್ಲ ಆ ಗ್ರೇವಿಗೆ ಅದು ಆ್ಯಡ್ ಆಗುತ್ತೆ. ತುಂಬ ಚೆನ್ನಾಗಿರುತ್ತೆ. ಈ ರೀತಿ ಮಾಡಿ ಈರುಳ್ಳಿ ಹಾಕ್ಬಿಟ್ಟು ಮೆಣಸಿನ್ಕಾಯಿ ಹಾಕ್ಬಿಡಿ. ಮೆಣಸಿನ್ಕಾಯಿ ಹಾಕಿ ಎಣ್ಣೆಲಿ ಫ್ರೈ ಮಾಡಿ ನೆಕ್ಸ್ಟ್ ಈರುಳ್ಳಿ ಹಾಕಿ. ನೋಡಿ ಅದು ಈರುಳ್ಳಿ 10 to 15 ಮಿನಿಟ್ಸ್ ಫ್ರೈ ಮಾಡಬೇಕು. ಬ್ರೌನ್ ಕಲರ್ ಬರಬೇಕು, ಸ್ವಲ್ಪ ಈ ಕಲರ್ ಚೇಂಜ್ ಆಗಬೇಕು. ಆವಾಗ 1/2 ಸ್ಪೂನ್ ಅರಿಶಿನ, 1 ಸ್ಪೂನ್ ಅಚ್ಚ ಖಾರದ ಪುಡಿ, ಉಪ್ಪು ಇಷ್ಟನ್ನು ಹಾಕಿ ಫ್ರೈ ಮಾಡಿ. ಎಣ್ಣೆ ಬಿಡುತ್ತೆ, ಆವಾಗ ನಾವು ರುಬ್ಬಿರುವಂಥ ಮಿಶ್ರಣ ಇದೆಯಲ್ಲ ಪಾಲಕ್ದು ಅದನ್ನು ಹಾಕಿ ನೋಡಿ. ಸ್ವಲ್ಪ ಒಗ್ಗರಣೆಯಲ್ಲಿ ಸ್ವಲ್ಪ ಅದು ಫ್ರೈ ಆದಮೇಲೆ ಮಿಕ್ಸಿ ಜಾರ್ ಇರುತ್ತಲ್ಲ ಅದರಲ್ಲಿ 1 ಕಪ್ ಕಾಫಿ ಕಪ್ 1 ಕಪ್ ಇರುತ್ತಲ್ಲ ಅಷ್ಟು ನೀರನ್ನು ಮಿಕ್ಸಿ ಜಾರೆಲ್ಲ ನೀಟಾಗಿ ಅದರಲ್ಲೇ ಸ್ವಲ್ಪ ಮಿಕ್ಸಿ ಜಾರಿಗೆ ಹಾಕಿ ಜಾರು ಮತ್ತು ಆ ಕ್ಯಾಪು ಹಾಕಿ 2 ಸಲ ಈ ಥರ ಇದು ಮಾಡಿದರೆ ಶೇಕ್ ಮಾಡಿದರೆ ನೀಟಾಗಿ ಅದು ಅದರೊಳಗಡೆ ಇರುತ್ತಲ್ಲ ಅದೆಲ್ಲ ಕ್ಲೀನ್ ಇದಾಗುತ್ತೆ. ಆವಾಗ ಇದ್ರೊಳಗಡೆಗೆ ಹಾಕಿದರೆ ನೋಡಿ ಫುಲ್ ಆಗಿದೆ. ಇದು ಹೇಗಿರಬೇಕು ಅಂದರೆ ನೋಡಿ ಎಣ್ಣೆ ಬಿಡ್ತಾ ಇದೆ ಈ ರೀತಿ, ಇನ್ನೂ ಸ್ವಲ್ಪ ಬಿಡಬೇಕು. ಮಧ್ಯದಲ್ಲಿ ನಾವು ಕೈ ಆಡಿಸ್ತಾ ಇರಬೇಕು, ಈ ಥರ ಮಿಕ್ಸ್ ಮಾಡ್ತಾ ಇರಬೇಕು. ಕೆಳಗಡೆ ತಳ ಹತ್ತೋ ಅಂಥ ಚಾನ್ಸಸ್ ಇರುತ್ತೆ. ನೋಡಿ ಇವಾಗ ಆಗಿದೆ. ಈಗ ಹಾಕಬೇಕಾದ್ರೆ 1/2 ಸ್ಪೂನ್ ಗರಂ ಮಸಾಲ ಆ್ಯಡ್ ಮಾಡಬೇಕು. ಈಗ ನೆಕ್ಸ್ಟು ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ ಏನು ಅಂದರೆ ಇಷ್ಟು ಸಾಕು ಇದಕ್ಕೆ. ನಾನೇನು ಮಾಡ್ತೀನಿ ಅಂದರೆ ಉಪ್ಪು, ಅರಿಶಿನ, ಅಚ್ಚ ಖಾರದ ಪುಡಿ ಇಷ್ಟನ್ನು 1-2 ಸ್ಪೂನ್ 3 ಸ್ಪೂನ್ ಗೀ ಹಾಕಿ ಈ ಥರ ಫ್ರೈ ಮಾಡ್ತೀನಿ. ಈ ರೀತಿ ಫ್ರೈ ಮಾಡೋದ್ರಿಂದ ಎಕ್ಸ್ಟ್ರಾ ಟೇಸ್ಟ್ ಇರುತ್ತೆ. ಈ ಗ್ರೇವಿನ ನಾವು ಪಾಲಕ್ ರೈಸಿಗಾದರೂ ಆ್ಯಡ್ ಮಾಡ್ಬೋದು, ಚಪಾತಿಗಾದರೂ ಆ್ಯಡ್ ಮಾಡ್ಬೋದು, ಪರೋಟಕ್ಕಾದರೂ ಆ್ಯಡ್ ಮಾಡ್ಬೋದು. ನನ್ನ ಮಕ್ಕಳಿಗೆ ತುಂಬ ಫೇವ್ರೇಟ್ ಆದಂಥ ರೆಸಿಪಿ ಅಂದರೆ 10 ಟೈಮ್ ಮಾಡಿಸಿದ್ರು ಬೇಜಾರಾಗಲ್ಲ. ತುಂಬ ಇಷ್ಟಪಟ್ಟು ತಿನ್ನೋವಂಥ ರೆಸಿಪಿ ಇದು. ತುಂಬ ಚೆನ್ನಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ. ಓಕೆ, ಪನ್ನೀರ್ ಹಾಕ್ಬೋದು, ಮಶ್ರೂಮ್ ಹಾಕ್ಬೋದು, ಪೊಟೊಟೊ ಹಾಕ್ಬೋದು. ಇದನ್ನು ಚಪಾತಿ ಮತ್ತು ಪರೋಟಾಗೆ ಆ್ಯಡ್ ಮಾಡ್ಬೋದು. ಓಕೆ, ಒಂದು ಸಲ ಈ ರೀತಿ ಮಾಡಿ ನೋಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಿಮ್ಮ ಭೇಟಿ ಮತ್ತೊಂದು ವಿಡಿಯೋದೊಂದಿಗೆ.